ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಸಿಕ್ಯೂಷನ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶ ವಜಾ ಆಗುತ್ತಾ, ಸಿಎಂಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ. ಹೈಕೋರ್ಟ್ನಲ್ಲಿ ಕಾವೇರಿದೆ ವಾದ ಪ್ರತಿವಾದ, ಏನಾಗಿರುತ್ತೆ ಆದೇಶ ಅನ್ನುವಂತಹ ಕುತೂಹಲ. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. 1.5 ಗಂಟೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲರು ಸಿಂಘ್ವಿ ಅವರು. ಸ್ವಾಭಾವಿಕ ನ್ಯಾಯದ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಮೂಡಾ ಸೈಟ್ ಬಗ್ಗೆ ಕೋರ್ಟ್ಗೆ ಸಿಂಘ್ವಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 2004ರಲ್ಲಿ ಸಿಎಂ ಬಾಮೈದನಿಗೆ ಜಾಮೀನು ವರ್ಗಾವಣೆಯಾಗಿತ್ತು. 2005ರಲ್ಲಿ ಕೃಷಿಯೇತರ ಭೂಮಿಯಾಗಿ ಇದನ್ನು ಪರಿವರ್ತನೆ ಮಾಡುವಂತಹ ಕೆಲಸ ಆಗಿತ್ತು. 2010ರಲ್ಲಿ ಸಿಎಂ ಪತ್ನಿಯಿಂದ ಈ ಭೂಮಿಯನ್ನು ಖರೀದಿಸಲಾಗಿದೆ. ಜಮೀನಿಗೆ ಬದಲಾಗಿ ನಿವೇಶನವನ್ನು ಪಡೆದಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಇದನ್ನು ದೊಡ್ಡ ಹಗರಣದಂತೆ ಪ್ರತಿಬಿಂಬಿಸುವ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತೇಳಿ ವಾದವನ್ನು ಮಂಡಿಸ್ತಿದ್ದಾರೆ. 2004ರಲ್ಲಿ DCM ಆಗಿದ್ರು, ಪ್ರಭಾವ ಬೀರೋದಾಗಿದ್ರೆ ಅವಾಗಲೇ ಬೀರ್ತಾ ಇದ್ರು. 2004ರಿಂದ 2024ರವರೆಗೂ ಕೂಡ ಭೂಮಿಗೆ ಅಧಿಕಾರವನ್ನು ಬಳಸಿಲ್ಲ. ಈಗ ಏಕಾಏಕಿಯಾಗಿ ಅಧಿಕಾರ ದುರ್ಬಳಕೆಯಾಗಿದೆ, ಪ್ರಭಾವದ ಬಳಕೆ ಆಗಿದೆ ಅಂದ್ರೆ ಹೆಂಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಆದೇಶ ಹೊರಬೀಳುತ್ತೆ. ಆ ಆದೇಶ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಆಗುತ್ತಾ? ಮೊನ್ನೆ ತಾತ್ಕಾಲಿಕ ರಿಲೀಫ್ ಕೊಟ್ಟಂತಹ ಹೈಕೋರ್ಟ್ ಇವತ್ತು ಬಿಗ್ ರಿಲೀಫ್ ಅನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡುತ್ತಾ? ಇದು ಈಗಿರುವಂತಹ ಪ್ರಶ್ನೆ. ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕೋರ್ಟ್ನ ಕಲಾಪದಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ, ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಸುದೀರ್ಘವಾಗಿ ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಅನುಮತಿ ಏನಿದೆ ಇದು ಕಾನೂನು ಬಾಹಿರ. ಅವರು ಸಚಿವ ಸಂಪುಟದ ನಿರ್ಣಯಗಳನ್ನು ಒಪ್ಕೊಳ್ಳಿಲ್ಲ, ಅದನ್ನು ನೋಡಬೇಕಿತ್ತು ಏನಿದೆ ಅಂತೇಳಿ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸುವ ಕೆಲಸವನ್ನು ಮಾಡಲಾಗಿಲ್ಲ. ಯಾಕಂತೇಳಿದ್ರೆ ಸಚಿವ ಸಂಪುಟದ ಆ ಒಂದು ನಿರ್ಣಯದಲ್ಲಿ ಹಲವಾರು ಹೈಕೋರ್ಟ್ಗಳ ಅಭಿಪ್ರಾಯವನ್ನು ಅಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ 17A ಅಡಿ, PC ಆ್ಯಕ್ಟ್ 17A ಅಡಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಗವರ್ನರ್ಗೆ ಅನ್ನೋ ನಿಟ್ಟಿನಲ್ಲಿ ಸುದೀರ್ಘವಾಗಿ ಭಾಷಣವನ್ನು ಅಂದರೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಇದೀಗ ಈ ಒಂದು ಕೇಸ್ನ ಹಿಸ್ಟರಿಯನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಲಾಗ್ತಿದೆ. ಅಂದರೆ ಮೂಡಾ ಈ ಒಂದು ವಿಚಾರ ಯಾವಾಗಿನಿಂದ ಬಂತು? ಈಗಾಗಲೇ ಈ ಒಂದು ಪ್ರಕರಣ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಸುಮಾರು 20 ವರ್ಷಗಳು ಕಳೆದೋಗಿದೆ. 2004ರಲ್ಲೇ ಇವರೇನಾದರೂ ಶಿಫಾರಸು ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿದ್ರು, ಆಗಲೇ ಶಿಫಾರಸನ್ನು ಇವರು ಮಾಡ್ಬೋದಿತ್ತು. ಇದುವರೆಗೂ ಕಳೆದ 20 ವರ್ಷಗಳಲ್ಲಿ ಹಲವಾರು ಬಾರಿ ಅಧಿಕಾರದಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ. ಎಲ್ಲೂ ಕೂಡ ಒಂದು ಶಿಫಾರಸು ಪತ್ರವನ್ನು ಕೊಡುವುದಾಗಲಿ ಅಥವಾ ಹೆಂಡತಿಗೆ ಇದನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೇಳುವುದನ್ನಾಗಲಿ ಸಿದ್ದರಾಮಯ್ಯ ಅವರು ಮಾಡಿಲ್ಲ. ಹೀಗಾಗಿ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಇಲ್ಲಿ ತಪ್ಪು. ಯಾಕಂತ ಹೇಳಿದ್ರೆ ಇಬ್ಬರು ಬೇರೆ ದೂರುದಾರರು ಯಾರಿದ್ದಾರೆ ಅವರು 17A ಅಡಿ ಪರ್ಮಿಷನ್ ಅನ್ನು ಕೇಳಿದ್ದಾರೆ, ಆದರೆ ಅದರಡಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿಲ್ಲ. ಇಲ್ಲಿ TJ ಅಬ್ರಹಾಂ ಅವರು ಕೊಟ್ಟಂತಹ ದೂರಿನ ಮೇಲೆ ಶೋಕಾಸ್ ನೋಟಿಸ್ ಅನ್ನು ಕೊಡುವ ಕೆಲಸವನ್ನ ಮಾಡಲಾಗಿದೆ. ಆದರೆ ಅದು ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಇವತ್ತಿನ ಬೆಳವಣಿಗೆಗಳನ್ನು. ಟೆನ್ಷನ್ ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಟೆನ್ಷನ್. ಸಿಎಂ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಅಷ್ಟೊಂದು ತರಾತುರಿ ಆತುರ ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರ ಮುಂದೆ ಸಾಕಷ್ಟು ಪ್ರಕರಣಗಳು ಬಾಕಿ ಇದೆ. ಸಿಎಂ ವಿಚಾರದಲ್ಲಿ ಅಷ್ಟೊಂದು ಆತುರದ ತೀರ್ಮಾನವನ್ನು ತೆಗೆದುಕೊಂಡಿದ್ಯಾಕೆ ಅಂತೇಳಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ 3 ದೂರನ್ನು ಕೊಡ್ತಾರೆ. ಅವರ ಮುಂದೆ ಸಾಕಷ್ಟು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಬಾಕಿ ಇರುತ್ತೆ. ಅದೆಲ್ಲವನ್ನು ಕೂಡ ಬಿಟ್ಟು ಏಕಾಏಕಿಯಾಗಿ ಸಿಎಂ ವಿಚಾರವನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ ಅಂತ ಹೇಳಿ. ಹಾಗಾದ್ರೆ ಸಿಎಂ ಪರವಾಗಿ ವಾದ ಹೇಗೆ ಸಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು. ರಾಜ್ಯಪಾಲರ ಇಂತಹ ಆದೇಶವನ್ನ ಸರ್ಕಾರ ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ವಿಚಾರ ಪ್ರಸ್ತಾಪಿಸುತ್ತಿದ್ದಾರೆ. ರಾಜ್ಯಪಾಲರು ಅಧಿಕಾರಿಗಳಿಗೆ ನಿರ್ಬಂಧನೆಗಳಿರುತ್ತೆ. ಈ ವಿಚಾರವನ್ನು ಕೂಡ ಮನು ಸಿಂಘ್ವಿ ಅವರು ಪ್ರಸ್ತಾಪಿಸ್ತಾ ಇರುವಂತಹದ್ದು. ಇದರ ಜೊತೆಗೇನೆ ರಾಜ್ಯಪಾಲರು ಸಹಜ ನ್ಯಾಯದ ಪ್ರಕ್ರಿಯೆಯನ್ನು ಪಾಲಿಸಬೇಕು.
ಕ್ಯಾಬಿನೆಟ್ ಸೂಚನೆಗಳನ್ನು ಅವರು ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಆದರೆ ರಾಜ್ಯಪಾಲರು ಈ ರೀತಿಯ ಸೂಚನೆಗಳನ್ನು ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ರಾಜ್ಯಪಾಲರು ಪರಿಗಣಿಸದೇ ಇರೋದ್ರಿಂದ ಅರ್ಜಿಯನ್ನು ವಜಾ ಮಾಡಬೇಕು. ಕ್ಯಾಬಿನೆಟ್ನ ನಿರ್ಣಯವನ್ನು ಪರಿಗಣಿಸಿಲ್ಲ, ಹಾಗಾಗಿ ಈ ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಹೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಮುಂದೆ ಹಲವು ದೂರುಗಳು ಬಾಕಿ ಇದೆ. ಎಲ್ಲ ದೂರನ್ನ ಬಿಟ್ಟು ಏಕಾಏಕಿಯಾಗಿ ಸಿಎಂ ಸಿದ್ದರಾಮಯ್ಯನವರ ವಿಚಾರವನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಿಎಂ ವಿಚಾರದಲ್ಲಿ ರಾಜ್ಯಪಾಲರ ತರಾತುರಿ ನಿರ್ಧಾರ ಯಾಕೆ? ಇದರ ಉದ್ದೇಶ ಏನು? ಜನರಿಂದ ಆಯ್ಕೆ ಮಾಡಿರುವಂತಹ ಸರ್ಕಾರವನ್ನ ಬದಲಿಸುವಂತಹ ಕೆಲಸ ಆಗ್ತಾ ಇದೆಯಾ? ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು. ರಾಜ್ಯಪಾಲರ ಇಂತಹ ಆದೇಶದಿಂದ ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಕ್ತಾಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರತಿ ವಾದಕ್ಕೆ ಏನಾದರೂ ಅವಕಾಶವನ್ನು ಕಲ್ಪಿಸಿಕೊಡ್ತಾರಾ ಅಥವಾ ಆದೇಶವನ್ನು ಹೊರಡಿಸ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಸಿಎಂ ಪರವಾಗಿ ಸುದೀರ್ಘವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದರು. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ನಿರ್ಧಾರವನ್ನು ವಜಾಗೊಳಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಶೋಕಾಸ್ ನೋಟಿಸಿನಿಂದ ಹಿಡಿದು ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಹೇಗೆ ಈ ಸೈಟ್ ಬಂತು ಅನ್ನೋದರ ಬಗ್ಗೆಯೂ ಕೂಡ ವಿವರವಾಗಿ ಕೂಲಂಕುಷವಾಗಿ ವಿವರಿಸುವಂತಹ ಕೆಲಸವನ್ನ ಮಾಡಿದರು. ಹಲವು ಸೆಕ್ಷನ್ಗಳನ್ನು ಇಲ್ಲಿ ಮುನ್ನೆಲೆಗೆ ತಂದು ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದ ವಜಕ್ಕೆ ಸಿಂಘ್ವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಘನ ನ್ಯಾಯಾಲಯದ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇಡೀ ರಾಜ್ಯವೇ ಕುತೂಹಲದಿಂದ ನೋಡ್ತಾ ಇರುವಂತಹ ಬೆಳವಣಿಗೆ ಇದು. ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸುವಂತಹ ಆದೇಶ ಇದು. ಈ ಆದೇಶ ಏನಾಗಿರುತ್ತೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಸಿಎಂ ಪರವಾಗಿ ಸುದೀರ್ಘವಾಗಿ ನಿರಂತರವಾಗಿ ವಾದವನ್ನ ಮಂಡಿಸಿದ್ದಾರೆ, ವಾದವನ್ನ ಮಾಡಿ ಮುಗಿಸಿದ್ದಾರೆ. ಇವತ್ತೇ ವಿಚಾರಣೆ ಮುಂದುವರಿಸೋದಾ ಅಂತೇಳಿ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರಂತೆ, ಅಥವಾ ಶನಿವಾರ ವಿಚಾರಣೆಯನ್ನ ಮುಂದುವರಿಸೋಣ ಅಂತ ಕೇಳ್ತಾ ಇದ್ದಾರೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಕ್ತಾಯವಾಗ್ತಾ ಇದ್ದ ಹಾಗೆ ನ್ಯಾಯಾಧೀಶರು ಈ ಪ್ರಶ್ನೆಯನ್ನ ಎತ್ತಿರುವಂತಹದ್ದು. ಇವತ್ತೇನೆ ವಿಚಾರಣೆಯನ್ನ ಕಂಟಿನ್ಯೂ ಮಾಡೋಣವಾ ಅಥವಾ ಇದನ್ನ ಶನಿವಾರಕ್ಕೆ ಮುಂದೂಡಿಕೆ ಮಾಡೋಣವಾ ಅನ್ನುವಂತಹ ಪ್ರಶ್ನೆ. ಶನಿವಾರ ವಿಚಾರಣೆಯನ್ನ ಮುಂದುವರಿಸೋಣವಾ ಅಥವಾ ಇವತ್ತೇನೆ ವಿಚಾರಣೆಯನ್ನ ಮುಂದುವರಿಸೋಣವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯ ಅಭಿಪ್ರಾಯ ವ್ಯಕ್ತವಾಗುತ್ತೆ ನೋಡ್ತಾರೆ. ಪ್ರತಿವಾದವನ್ನ ಮಂಡಿಸಲಿಕ್ಕೆ ಏನಾದರೂ ಅವಕಾಶವನ್ನ ಕೊಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಅದಕ್ಕೆ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತೇನೆ ಆದೇಶ ಹೊರಬೀಳುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಜಡ್ಜ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ವಕೀಲ ಮನು ಸಿಂಘ್ವಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ಪರವಾಗಿ ನಿರಂತರವಾಗಿ ವಾದವನ್ನು ಮಂಡಿಸಿದ್ದಾರೆ. ಮತ್ತೊಬ್ಬರಿಂದ ಮಧ್ಯಂತರ ಅರ್ಜಿಗೆ ಮನವಿ ಕೂಡ ಬಂದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ನ್ಯಾಯಾಧೀಶರ ನಡೆ ಏನಾಗಿರುತ್ತೆ? ಇವತ್ತೇನೆ ವಿಚಾರಣೆಯನ್ನ ಮುಂದುವರಿಸ್ತಾರಾ? ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆ ಒಂದು ಮಹತ್ವದ ಆದೇಶ ಹೊರಬೀಳುತ್ತಾ? ಸಹಜವಾದಂತಹ ಪ್ರಶ್ನೆಗಳು, ಕುತೂಹಲಗಳು ಈಗ ಕೋರ್ಟ್ನ ಕಲಾಪದ ಸುತ್ತ ನಿರ್ಮಾಣವಾಗ್ತಾ ಇದೆ. ಈಗ ನ್ಯಾಯಾಧೀಶರ ನಡೆ ಏನಾಗಿರುತ್ತೆ? ಇವತ್ತೇನೆ ವಾದ ಪ್ರತಿವಾದವನ್ನ ಮತ್ತೊಮ್ಮೆ ಆಲಿಸ್ತಾರೆ. ಯಾವ ವಿಚಾರಕ್ಕೆ ಮಧ್ಯಂತರ ಅರ್ಜಿ ಅಂತೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ವಿಚಾರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿರುವಂತಹದ್ದು. ಯಾವ ವಿಚಾರಕ್ಕೆ ಮಧ್ಯಂತರ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ವಾದವನ್ನ ಮಾಡಿ ಮುಗಿಸಿದ್ದಾರೆ. ಅವರ ವಾದ ಮುಕ್ತಾಯವಾಗಿದೆ. ದಯವಿಟ್ಟು ಮಧ್ಯಂತರ ಅರ್ಜಿಯನ್ನು ಪರಿಗಣಿಸಬೇಡಿ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಾಧೀಶರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ.